सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहजमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभाविभूमिवलये व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरी मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 84ನೆಯ ಸುಧಾಮೂಲ. ಅಲ್ಲನೇ ದಿವಸ ಪ್ರಶ್ನೆ ಮಾಡಿಕೊಂಡ್ರು. ವೇದವ್ಯಾಸರು ಸೂತ್ರ ಬರೆದ ಕ್ರಮ ಬೇರೆ, ಕ್ರಮವಾಗಿ ಸೂತ್ರ ಹೇಳಿದ್ದಾರೆ 1, 2, 3. ಇವರು ವ್ಯತ್ಯಾಸ ಮಾಡಿ ಹಾಕಿದ್ರು. ಯಾರು? ಮಧ್ವಾಚಾರ್ಯರು. ಅಂದ್ರೆ ಸೂತ್ರ ವ್ಯತ್ಯಾಸ ಮಾಡಿದ್ದು ಅಂದ್ರೆ ದೊಡ್ಡವ್ರ ಗ್ರಂಥದಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಬರೆದಿಟ್ಟಾಯ್ತು, ಅದು ನಾವು ಹಾಗೆ ಓದ್ತಾ ಇದೀವಿ, ಅದೆಲ್ಲ ನಿಜಾನೇ. ಆದ್ರೆ ಅದಕ್ಕೆ ಅರ್ಥೈಸ್ಬೇಕಾದ್ರೆ ಮೊದಲನೇ ಸೂತ್ರ ಬಂದಿದ್ದೇನಿದೆ ಅದಕ್ಕೆ ಅರ್ಥ ಬರಿಬೇಕು. ಆಮೇಲೆ ಎರಡನೇದೇನ್ ಬಂತು ಅದಕ್ಕೆ ಅರ್ಥ ಬರಿಬೇಕು. ಆದ್ರೆ ಅರ್ಥ ಬರಿಬೇಕಾದ್ರೆ ವ್ಯತ್ಯಾಸ ಮಾಡಿ ಅರ್ಥ ಬರೆದಿದ್ದಾರೆ. ಯಾವ ಸೂತ್ರನೂ ಬಿಡ್ಲಿಲ್ಲ ನಿಜ, ಆದ್ರೆ ಕ್ರಮ ವ್ಯತ್ಯಾಸ ಮಾಡಿದ್ರು. ಮೊದಲು ಮುಂದೆ ಹೇಳ್ಬೇಕಾದ ಸೂತ್ರ ಏನಿತ್ತು ಅದನ್ನ ಹಿಂದಕ್ಕೆ ಹಾಕಿದ್ರು, ಅಂದ್ರೆ ಅರ್ಥ ಬರೆದ್ರು. ಮೊದಲು ಸೂತ್ರಾರ್ಥ ಏನ್ ವಿವರಣೆ ಮಾಡ್ಬೇಕಾಯ್ತು ಆ ಸೂತ್ರಕ್ಕೆ ಅರ್ಥ, ಅದ್ ಆಮೇಲೆ ವಿವರಣೆ ಮಾಡಿದ್ರು. ಇದು ಯಾಕೆ ಮಾಡಿದ್ರು ಅಂತ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ನಾವು ಬರ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಆ ಸೂತ್ರಗಳ ಕ್ರಮ. ಅದು ನಮ್ಗೆ ಆ ಬ್ರಹ್ಮಸೂತ್ರದ ಪುಸ್ತಕ ಇದ್ರೆ ತುಂಬಾ ಒಳ್ಳೇದು, ಬರ್ಕೊಂಡ್ರಂತೂ ತುಂಬಾ ಅನುಕೂಲ. ಅಲ್ಲಿ 3 ಸೂತ್ರ. ಮೊದಲನೇ ಸೂತ್ರ ಅದು ಏನ್ ಹೇಳ್ತಾ ಇದೆ, ಮೊದಲನೇ ಸೂತ್ರ ಅಂತ ಆ ವಿಷಯ ಹೇಳ್ತೀನಿ, ಆಮೇಲೆ ಆ ಸೂತ್ರವನ್ನು ಹೇಳ್ತೀನಿ. ಮೊದಲನೇ ಸೂತ್ರ ಈ ಹಿಂದೆ ನಾವು ಕೇಳಿದೀವಿ, ಆ ಸೂತ್ರ ಪಾಠ ಎಲ್ಲ ಆಗಿದೆ. ಅಲ್ಲೇನು ಹೇಳಿದ್ದಾರೆ ಅಂದ್ರೆ, ಭಗವಂತ ಎಲ್ಲಿ ಬೇಕಾದ್ರೂ ಇರ್ಲಿ. ಈಗ ಒಬ್ಬರ ನನ್ನ ದೇಹದಲ್ಲಿ ಒಬ್ಬ ಪರಮಾತ್ಮ ಇದ್ದಾರೆ, ನಿಮ್ಮ ದೇಹದಲ್ಲಿ ಒಬ್ಬ, ಹೀಗೆ ಬೇಕಾದಷ್ಟು ದೇಹಗಳಲ್ಲಿ ಪರಮಾತ್ಮ ಇರ್ತಾನೆ. ಬರೀ ದೇಹಗಳಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಜಡ ವಸ್ತುಗಳಲ್ಲೂ ಇದ್ದಾನೆ. ಹಾಗಾದ್ರೆ ಎಲ್ಲಾ ಕಡೆ
ಬೇರೆ ಬೇರೆ ವಸ್ತುಗಳಲ್ಲಿರುವಂತಹ ದೇವರು ಅವನು ಒಬ್ನೇನೋ ಬೇರೆ ಬೇರೆನೋ ಅಂತ. ಯಾಕೆಂದ್ರೆ ಒಬ್ರೇ ಎಲ್ಲಾ ಕಡೆ ಕಾಣಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಮನೇಲಿ ಇದೀವಿ ಅಂದ್ರೆ ಇನ್ನೊಬ್ಬರ ಮನೆ ನಾನ್ ಕಾಣಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ. ಯಾಕೆ ಕಾಣಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ? ಯಾಕೆಂದ್ರೆ ನಾವು ಒಬ್ನೇ ವ್ಯಕ್ತಿ ಇನ್ನು ಒಂದೇ ಕಡೆ ಒಂದೇ ಕಡೆ ಕಾಣೋದಷ್ಟೇ. ಒಂದೇ ಸಲಿ ಅದು ಒಮ್ಮೆ ಅವನು ಒಂದು ಸ್ಥಳದಲ್ಲಿ ಇರ್ತಾನೆ ಅಂದ್ರೆ ಅಲ್ಲಿ ಮಾತ್ರ ಕಾಣ್ತಾನೆ. ಬೇರೆ ಕಡೆ ಅವನೇ ಕಾಣ್ತಾನೆ ಅಂತ ಹೇಳಿಕ್ ಬರಲ್ಲ. ಬೇರೆ ಕಡೆ ಅವನು ಇಲ್ವಲ್ಲ ಹಾಗೆ. ಯಾಕಂದ್ರೆ ಇವನು ಒಂದ್ ಕಡೆ ಇರ್ಲಿಕ್ ಸಾಮರ್ಥ್ಯ ಎಷ್ಟು ನಮ್ಗೆ? ಒಂದ್ ಕಡೆ ಇರ್ತೀವಿ, ಇಲ್ಲ ಅಲ್ಲಿ ಹೋಗಿದೀವಿ ಅಂದ್ರೆ ಇಲ್ಲಿರಲ್ಲ. ಅಂತೂ ಒಂದೇ ಕಾಲದಲ್ಲಿ ಒಬ್ಬ ವ್ಯಕ್ತಿ ಎರಡು ಮೂರು ಸ್ಥಳಗಳಲ್ಲಿ ಕಾಣೋಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇನಿದೇನ್ ದೊಡ್ಡ ಪ್ರಶ್ನೆ ಅಂತ ಅನ್ಸತ್ತೆ. ಯಾಕೆ? ನಮ್ಗೆಲ್ಲ ಗೊತ್ತಿದೆ, ಜ್ಞಾನಿಗಳಾದವರು ಎಷ್ಟೋ ಜನ ಕನಸಲ್ಲಿ ಬರ್ತಾರೆ, ಅವ್ರು ಎಲ್ಲೋ ಇರ್ತಾರೆ, ಎಲ್ಲೋ ಕನಸಲ್ಲಿ ಬರ್ತಾರೆ, ಬೇಕಾದಷ್ಟು ಕಡೆ ಕಾಣಿಸ್ಕೊಂತಾರೆ ಜ್ಞಾನಿಗಳು. ಅಂದ್ರೆ ಅದೇ ನಮ್ಮ ಪ್ರಶ್ನೆ. ಒಂದು ವಸ್ತು ಹೇಗೆ ಅನೇಕ ಕಡೆ ಕಾಣಿಸ್ಕೊಳ್ಲಿಕ್ ಸಾಧ್ಯ? ಅದು ದೇವರಲ್ಲಾಗ್ಲಿ ಗುರುಗಳಲ್ಲಾಗ್ಲಿ ಎಲ್ಲರಲ್ಲೂ ಇದೇ ಪ್ರಶ್ನೆ. ಅದಕ್ಕೆ ನಾವೆಲ್ಲ ಉತ್ತರ ಹೇಳ್ತೀವಿ, ಅವರು ಒಂದಂಶದಿಂದ ಬೇರೆ ಕಡೆ ಇರ್ತಾರೆ, ಇನ್ನೊಂದು ಅಂಶದಿಂದ ಇನ್ನೊಂದ್ ಕಡೆ ಇರ್ತಾರೆ ಅಂತ ಎಲ್ಲ ನಾವು ಬೇರೆ ಬೇರೆ ಕಡೆ ಉತ್ತರ ಕೇಳ್ತಾ ಇರ್ತೀವಿ. ಅದು ಇಲ್ಲೆಲ್ಲ ಹೇಳ್ಬೇಕಾದ್ರೆ ಪುರಾಣದ ಮಾತು, ವೇದದ ಮಾತು ಇದನ್ನೆಲ್ಲ ತಗೊಂಡು ಎಲ್ಲಾ ಕಡೆ ಇರೋ ಭಗವಂತ ಒಬ್ಬನೇ, ಅವನಿಗೆ ಎಲ್ಲಾ ಕಡೆ ವ್ಯಾಪ್ತಿ ಇದೆ, ಸರ್ವಾಂತರ್ಯಾಮಿ ಅವನು ಅಂತ. ಹೀಗೆ ಎಲ್ಲಾ ಕಡೆ ಇರೋ ದೇವರ ರೂಪಗಳಲ್ಲಿ ಭೇದ ಇಲ್ಲ. ನನ್ನಲ್ಲಿರೋ ದೇವರು ಒಂದೇ, ಜಡದಲ್ಲಿರೋ ದೇವರು ಒಂದೇ, ಎಲ್ಲಾ ಕಡೆ ಇರೋ ದೇವರು ಒಂದೇ. ದೇವರಲ್ಲಿ ನಾವು ತಾರತಮ್ಯ ಆಗ್ಲಿ ಪಕ್ಷಪಾತ ಭೇದ ಆಗ್ಲಿ ಮಾಡೋ ಹಾಗಿಲ್ಲ. ಇಷ್ಟಿದೆ ವ್ಯವಸ್ಥೆ. ಇದು ಮೊದಲನೇ ಸೂತ್ರ ಹೇಳಿದೆ ಈ ವಿಷಯ. ಇನ್ನು ಎರಡನೇ ಸೂತ್ರ ಏನ್ ಹೇಳ್ತು ಅಂದ್ರೆ ಅವನಿಗೆ ರೂಪನೇ ಇಲ್ಲ ಅಂದ್ರೆ, ಇಲ್ಲ ಅಪರಾಕೃತ ರೂಪ ಇದೆ, ನಮ್ಥರ ಭಗವಂತನಿಗೆ ರೂಪ ಇಲ್ಲ ಅಂತ ಇಷ್ಟೇ ಅರ್ಥ ಅಂತ ಎರಡನೇ ಸೂತ್ರ ಹೇಳ್ತು. ಮೂರನೇ ಸೂತ್ರ ಹೇಳಿದ್ದು ಬಿಂಬ ಪ್ರತಿಬಿಂಬ ಭಾವ. ನಾವು ಪ್ರತಿಬಿಂಬರು, ಆ ಭಗವಂತ ಬಿಂಬ, ಕನ್ನಡಿ ಮತ್ತೆ ಕನ್ನಡಿಯಲ್ಲಿ ಕಾಣುವಂತ ಮುಖದಂತೆ. ಇಷ್ಟು. ಈಗ ಮೊದಲನೇ ಸೂತ್ರ ಅದು ಯಾವುದು? ಓಂ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ ಅಂತ ಇಷ್ಟು ಬ್ರಹ್ಮಸೂತ್ರ ಇದೆ. ನಾವು ಓಂ ನ ಸ್ಥಾನತಃ ಅಂತ ಬರ್ಕೊಂಡ್ರು ಸಾಕು. ನಸ್ಥಾನತೋಪ್ಯಧಿಕರಣ ಅಂತ ಅದಕ್ಕೆ ಹೆಸರು. ಅವನ್ ಪದ ಬರ್ಕೊಂಡ್ರು ಆಯ್ತು. ಓಂ ನ ಸ್ಥಾನತಃ ಅಂತ ಮೊದಲನೇ ಸೂತ್ರ. ಎರಡನೇ ಸೂತ್ರ ಈಗ ತಾನೆ ಅರೂಪವದೇವಹಿ ತತ್ಪ್ರಧಾನತ್ವ ಅಂದ್ರೆ ರೂಪ ಇಲ್ಲ ಅಂತ ಹೇಳುವಂತ ಎರಡನೇ ಸೂತ್ರ. ಮೂರನೇ ಸೂತ್ರ ಉಪಮಾ ಅಂತ ಬರುತ್ತೆ, ಬಹಳ ಪ್ರಸಿದ್ಧ, ನಾವು ಕೇಳಿದೀವಿ. ಅತಯೇವಚ ಉಪಮಾ. ಉಪಮಾ ಅಂದ್ರೆ ಎಕ್ಸಾಂಪಲ್, ಉದಾಹರಣೆ ಕೊಡೋದು. ಆ ಉಪಮಾನ ಅಂತಾನು ಹೇಳ್ತೀವಿ. ಈ ರೀತಿ ಕ್ರಮ ಇದೆ. 1, 2, 3. ಹಾಗಾದ್ರೆ ಮೊದಲನೇದರಲ್ಲಿ ಸ್ಥಾನತಃ ಅಂತ ಶಬ್ದ, ಮೊದಲನೇ ಸೂತ್ರ. ಎರಡನೇ ಸೂತ್ರ ಅರೂಪ ಅಂತ ಶುರುವಾಗುವಂತಹ ಸೂತ್ರ. ಮೂರನೇ ಸೂತ್ರದಲ್ಲಿ ಉಪಮಾ ಅಂತ ಪದ ಇದೆ. ಹಾಗಾದ್ರೆ ಸ್ಥಾನ, ಅರೂಪ ಮತ್ತೆ ಉಪಮ, ಈ ತರ ನೆನ್ಪಿಟ್ಕೊಳ್ಳೋಣ. 1, 2, 3 ಕ್ರಮ ಗೊತ್ತಾಯ್ತು. ಇದು ಬ್ರಹ್ಮಸೂತ್ರದಲ್ಲಿರೋ ಕ್ರಮ. ಮೊದಲು ಸ್ಥಾನ, ನಸ್ಥಾನತೋಪಿ ಅಂತ ಆ ಸೂತ್ರ ಇದೆ. ಎರಡನೇದು ಯಾವುದು? ಅರೂಪವದೇವಹಿ ಅಂತ ಹೊರಡೋ ಸೂತ್ರ. ಮೂರನೇದು ಯಾವುದು? ಉಪಮ ಅಂತ ಪದ ಇರೋ ಸೂತ್ರ. ಇಷ್ಟಿದೆ. ಇವ್ರು ಮಧ್ವಾಚಾರ್ಯ ಏನ್ ಮಾಡಿದ್ರು, ಮೊದಲನೇ ಸೂತ್ರ ಹಾಗೆ ಇಟ್ರು, ವ್ಯತ್ಯಾಸ ಮಾಡ್ಲಿಲ್ಲ. ಅದಕ್ಕೆ ಅರ್ಥ ಹಾಗೆ ಮಾಡ್ಬಿಟ್ರು, ನಸ್ಥಾನತೋಪಿ ಅನ್ನೋ ಅರ್ಥ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಎರಡನೇದು ಯಾವ್ದು ಹೇಳ್ಬೇಕಾಗಿತ್ತು? ಅರೂಪವದೇವಹಿ. ಅರೂಪ, ಭಗವಂತನಿಗೆ ರೂಪ ಹೇಗೆ ಇಲ್ವಲ್ಲ ಅನ್ನೋ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ಎರಡನೇ ಸ್ಥಾನ ಅದಕ್ಕೆ ಕೊಡ್ಲಿಲ್ಲ. ಉಪಮಾ ಅಂತ ಮೂರನೇದಿದ್ದನ್ನು ಎರಡನೇದ್ ಮಾಡಿದ್ರು, ಎರಡನೇದಿದ್ದನ್ನ ಮೂರನೇದ್ ಮಾಡಿದ್ರು. ಇದು ವ್ಯತ್ಯಾಸ. ಹಾಗಾದ್ರೆ 1, 2, 3 ಇದು ಸೂತ್ರ ಕ್ರಮ. ಆದ್ರೆ ಮಧ್ವಾಚಾರ್ಯರ ಕ್ರಮ ಅವ್ರೇನ್ ಮಾಡಿದ್ರು? 1, 3, 2 ಮಾಡಿದ್ರು. ಇದು ಯಾಕೆ ಈ ರೀತಿ ಮಾಡಿದ್ರು ಅಂತ ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇವ್ರು ಹೇಳೋದು, ಈಗ 1, 2, 3 ಅಂತ ಹೇಳಿದ್ರಿ. ನೀವ್ ಏನಾಯ್ತು? ಮೊದಲು ಸ್ಥಾನ ಅನ್ನೋ ಪದ ಇರೋ ಸೂತ್ರ, ಮುಂದಿಂದು ಅರೂಪ ಅಂತ ಪದ ಇರೋ ಸೂತ್ರ, ಮೂರನೇದು ಉಪಮಾ ಅನ್ನೋ ಸೂತ್ರ. ಈ ಮೊದಲನೇದಕ್ಕೂ ಎರಡನೇದಕ್ಕೂ ಸಂಬಂಧ ಇರುತ್ತೆ. ಈಗ ಹೇಗೆ ಅಂದ್ರೆ, ಮೊದಲ ಒಂದ್ ಮೆಟ್ಲು ಹತ್ತದ್ವಿ, ಎರಡನೇ ಮೆಟ್ಲು ಹತ್ತುತ್ತೀವಿ, ಮೂರನೇ ಮೆಟ್ಲು ಹತ್ತುತ್ತೀವಿ. ನಮ್ ಪ್ರಶ್ನೆ ಏನು ಅಂದ್ರೆ, ಮೊದಲನೇ ಮೆಟ್ಲಿಗೆ ಎರಡನೇ ಮೆಟ್ಲಿಗೆ ಸಂಬಂಧ ಇದೆ. ಯಾಕೆ? ಅದು ಅಂಟ್ಕೊಂಡಿದೆ, ಜೊತೆಗೆ ಇದೆ. ಎರಡನೇ ಮೆಟ್ಲಿಗೆ ಮೂರನೇ ಮೆಟ್ಲಿಗೆ ಸಂಬಂಧ ಇದೆ, ಒಪ್ಕೊಳ್ತೀವಿ. ಯಾಕೆ? ಒಂದು ಮೆಟ್ಲ ಮೇಲೆ ಇನ್ನೊಂದು ಮೆಟ್ಲು ಕಟ್ಟಿದ್ದಾರೆ, ಒಪ್ಕೊಳ್ತೀವಿ. ಅಥವಾ ಒಂದು ಪುಸ್ತಕದ ಮೇಲೆ ಇನ್ನೊಂದು ಪುಸ್ತಕ, 3 ಪುಸ್ತಕ ಇಟ್ಟಿದ್ದೀವಿ. ಮೊದಲನೇ ಪುಸ್ತಕ ಎರಡನೇ ಪುಸ್ತಕಕ್ಕೆ ನೇರ ಸಂಬಂಧ ಇದೆ, ಸಂಪರ್ಕ ಇದೆ. ಇನ್ನು ಇನ್ನೊಂದು ಪುಸ್ತಕ ಇಟ್ಟು ಅದಕ್ಕೂ ಸಂಪರ್ಕ ಇದೆ, ಅದು ಎರಡನೇ ಪುಸ್ತಕಕ್ಕೆ ಮೂರನೇ ಪುಸ್ತಕಕ್ಕೆ ಸಂಪರ್ಕ ಇದೆ. ಅಥವಾ ಒಬ್ರು ಕೈ ಒಬ್ರು ಹಿಡ್ಕೊಂಡ್ವಿ, 3 ಜನ ಮನುಷ್ಯರು,
ನನ್ ಕೈ ಅವನ್ ಹಿಡ್ಕೊಂಡ, ಅವನ್ ಕೈ ಇನ್ನೊಬ್ಬ ಹಿಡ್ಕೊಂಡ. ಈಗ ನನ್ ಕೈ ಹಿಡ್ಕೊಂಡವನ್ ಯಾರು ಅಂತ ಪ್ರಶ್ನೆ. ನನ್ ಪಕ್ಕದಲ್ಲಿರೋನೇ ಹಿಡ್ಕೊಂಡಿರ್ತಾನ ನನ್ ಕೈ, ನನಗೂ ಅವನಿಗೂ ಸಂಬಂಧ. ನಾನು ಅವನ ಕೈ ಹಿಡಿದಿರಲ್ಲ, ಇನ್ನೊಬ್ಬ ನನ್ನ ಪಕ್ಕಕ್ಕೆ ನಿಂತಿದ್ದಾನಲ್ಲ, ಅವನ್ ಕೈಯನ್ನ ನಾನು ಹಿಡ್ದಿಲ್ಲ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಆ ಮೂರನೇ ವ್ಯಕ್ತಿಗೂ ನನಗೂ ಸಂಬಂಧ ಇದೆಯೋ ಇಲ್ವೋ ಅಷ್ಟೇ. ಯಾಕಂದ್ರೆ 3 ಜನನು ಕೈ ಹಿಡ್ಕೊಂಡಿದ್ದಾರೆ ನಿಜ, ಆದ್ರೆ ಒಬ್ಬರ ಕೈ ಇನ್ನೊಬ್ರು ಹಿಡ್ಕೊಂಡಿದ್ದಾರೆ. ಈಗ ಮೊದಲನೇ ವ್ಯಕ್ತಿ ಯಾರಿದ್ದಾನ ಮನುಷ್ಯ, ಅವನಿಗೆ ಮೂರನೇ ವ್ಯಕ್ತಿಯ ಸಂಪರ್ಕ ಇದೆಯೋ ಇಲ್ವೋ? ನಾವ್ ಹೇಳ್ತೀವಿ ಇಲ್ಲ. ಯಾಕಂದ್ರೆ ಮೂರನೇ ವ್ಯಕ್ತಿ ಕೈಯನ್ನು ನಾವ್ ಹಿಡ್ಕೊಂಡಿಲ್ಲ. ಮಧ್ಯಕ್ಕಿದಾನಲ್ಲ, ಅವನು ಇಬ್ರು ಕೈ ಹಿಡ್ಕೊಂಡಿದ್ದಾನೆ. ಅವನು 2 ಕೈನೂ ಹಿಡ್ಕೊಂಡಿದ್ದಾನೆ. ಈ ಕಡೆ ಎಡಗೈ ಇವನು ಕೊಟ್ಟಿದ್ದಾನೆ, ಬಲಗೈ ಅವನು ಕೊಟ್ಟಿದ್ದಾನೆ. ಮಧ್ಯದವನ್ಗೆ 2ರ ಸಂಬಂಧ ಇರುತ್ತೆ. ಆದ್ರೆ ಮೊದಲು ಅಥವಾ ಮೂರನೇದವನಿಗೆ ಪರಸ್ಪರ ಸಂಬಂಧ ಇರಲ್ಲ. ಅದು ಯಾಕೆ? ಮಧ್ಯ ತಡೆ ಇದೆ, ಒಬ್ಬ ಇದಾನೆ, ಅವನು ಇಲ್ದೆ ಹೋಗಿದ್ದ ಅವ್ರು ಅವನ ಕೈ ಹಿಡ್ಕೊಂಡಿದ್ದ. ಹೀಗಿದೆ ವ್ಯವಸ್ಥೆ. ಈಗ ನಮ್ದು ಸೂತ್ರದಲ್ಲೂ ಅದೇ ಕ್ರಮ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದಕ್ಕೆ 2ನೇ ಸೂತ್ರಕ್ಕೆ ಸಂಬಂಧ ಇರ್ಬೋದು, ಬಟ್ ಮೊದಲನೇದಕ್ಕೆ 3ನೇದಕ್ಕೆ ಸಂಬಂಧ ಇದೆಯಾ ಇಲ್ವಾ? ವಾಸ್ತವಿಕ ಇರಲ್ಲ ಅಂತ ನಮ್ಗೆ ಅನ್ಸತ್ತೆ. ಆದರೆ ಮೊದಲನೇದಕ್ಕೂ 3ನೇ ಸೂತ್ರಕ್ಕೂ ಸಂಬಂಧ ಇದೆ ಅಂತ ತೋರಿಸ್ಬೇಕಾಗಿದೆ ಮಧ್ವಾಚಾರ್ಯರು. ಅದಕ್ಕೇನ್ ಮಾಡಿದ್ರು, 3ನೇ ಸೂತ್ರವನ್ನ 2ನೇ ಸೂತ್ರ ಮಾಡಿದ್ರು. ಆಗ ಬ್ರಹ್ಮಸೂತ್ರ ಓದೋರು, ವೇದವ್ಯಾಸರ ಬ್ರಹ್ಮಸೂತ್ರ ಓದೋರು ಏನ್ ತಿಳ್ಕೊಳ್ತಾರೆ, ಈ 2ನೇ ಸೂತ್ರಕ್ಕೂ 3ನೇ ಸೂತ್ರಕ್ಕೆ ಸಂಬಂಧ ಇದೆ, 3ನೇದಕ್ಕೆ ಇಲ್ಲ ಅಂತ ತಿಳ್ಕೊಳ್ತಾರೆ. ಆತರ ಭಾವನೆ ಬರಬಾರ್ದು. 3ನೇದಕ್ಕೂ ಮೊದಲನೇದಕ್ಕೂ ಸಂಬಂಧ ಇದ್ದೇ ಇದೆ ಅಂತ ತಿಳಿಸಲಿಕ್ಕೆ. ಹಾಗಾದ್ರೆ ನಾವು 3 ಜನ ಮನುಷ್ಯರು ಕೈಯನ್ನ ಹಿಡ್ಕೊಂಡಿದ್ರೆ, ನನ್ನ ತಮ್ಮ ಪಕ್ಕಕ್ಕಿರ್ತಾರೆ, ನಮ್ಮ ಅಣ್ಣ ಆ ಕಡೆ ಇರ್ತಾನೆ, ಅವ್ನು 3ನೇ ಅವನು. ಕೈ ಹಿಡ್ಕೊಂಡಿರೋದೇನೋ ನನ್ನ ತಮ್ಮಂತು, ನಮ್ಮ ಅಣ್ಣನ ಕೈ ಹಿಡ್ಕೊಂಡಿಲ್ದೇ ಇರ್ಬೋದು. ಹಾಗಂತ ಅಣ್ಣನಿಗೂ ನಮಗೂ ಸಂಬಂಧನೇ ಇಲ್ವಾ? ಇದ್ದೇ ಇರತ್ತೆ ಸಂಬಂಧ. ಅವನು 3ನೇ ಸ್ಥಾನದಲ್ಲಿ ನಿಂತಿದ್ದಾನಷ್ಟೇ. ಆ ತರ ಈ 3 ಸೂತ್ರಗಳಲ್ಲಿ 3ನೇ ಸೂತ್ರಕ್ಕೆ ಮೊದಲನೇ ಸೂತ್ರಕ್ಕೆ ಸಂಬಂಧ ಇದ್ದೇ ಇದೆ. ಈ ಅಂಶ ತಿಳಿಸ್ಲಿಕ್ಕೆ ಏನ್ ಮಾಡಿದ್ರು ವೇದವ್ಯಾಸರು? ಹಾಗೆ ಬ್ರಹ್ಮಸೂತ್ರ ಕ್ರಮವಾಗಿ ರಚನೆ ಮಾಡಿದ್ರು. ಆ ಕ್ರಮವನ್ನ ವ್ಯತ್ಯಾಸ ಮಾಡಿಕೊಂಡು ಇಲ್ಲಿ ವಿವರಣೆ ಮಾಡಿದ್ದಾರೆ. ಆದ್ರಿಂದ ತಾವತ ವೇದವ್ಯಾಸರನ್ನ ಮೀರಿದ್ರು ಮಧ್ವಾಚಾರ್ಯರು ಅಂತ ಅರ್ಥ ಅಲ್ಲ. ವೇದವ್ಯಾಸರ ಅಭಿಪ್ರಾಯ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ ಅಂತ ಅರ್ಥ. ಈ ಮೂಲಕ ಈ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಪಂಕ್ತಿಯನ್ನ ಓದಬೇಕು, ಈ ಭಾಗವನ್ನು ಓದಬೇಕು. ಅದ್ ಹೇಗ್ ಸಂಬಂಧ ಅಂತ ಈಗ ಮುಂದಿನ ಪ್ರಶ್ನೆ. ಮೊದಲನೇದಕ್ಕೂ 3ನೇದಕ್ಕೂ ನಮ್ಗೇನಂದ್ರೆ, ಮೊದಲನೇ ಸೂತ್ರ ಏನ್ ಹೇಳ್ತಾರೆ ಅಂತ ನಾವ್ ನೆನಪಿರಲ್ಲ. ಈಗ 3ನೇ ಸೂತ್ರ ಏನ್ ಹೇಳ್ತಾರೆ ಅಂತಾನು ನೆನಪಿರಲ್ಲ. ಸತ್ಯಕ್ಕೆ ಏನ್ ಹೇಳ್ತೀವೋ ಅದ್ರ ನೆನಪಿರತ್ ನಮ್ಗೆ. ಆದ್ರೆ ಮೊದಲೇನ್ ಬಂತು, 3ನೇದೇನ್ ಬಂತು ಅಂತ ಮತ್ತೆ ನೆನಪಿಸ್ತೇನೆ. ಮೊದಲನೇ ಸೂತ್ರದಲ್ಲಿ ಬಂದಿದ್ದೇನು ಅಂದ್ರೆ, ಎಲ್ಲೇ ಇರ್ಲಿ ದೇವರು, ನಮ್ಮಲ್ಲಿ ನಿಮ್ಮಲ್ಲಿ ಯಾವುದೇ ಸ್ಥಾನದಲ್ಲಿ ಇರ್ಲಿ, ಎಲ್ಲಾ ಕಡೆ ಇರೋ ದೇವರು ಒಬ್ಬನೇ. ದೇವರ ರೂಪಗಳು ಎಲ್ಲೂ ಭೇದ ಇಲ್ಲ. ಇಷ್ಟು ಬಂದಿದೆ. ಅದು ಕಣ್ಣಲ್ಲಿರೋ ದೇವರಾಗ್ಬೋದು, ಕುತ್ತಿಗೆಯಲ್ಲಿರೋ ದೇವರಾಗ್ಬಹುದು, ಅಥವಾ ಹೃದಯದಲ್ಲಿ ದೇವರಿರ್ಬೋದು. ಈ 3 ಸ್ಥಾನದಲ್ಲಿರೋ ದೇವರು ಅವನು ಒಬ್ಬನೇ. ಈ ತರ ಎಲ್ಲಾರು ಯಾವ್ದಾರು ಸ್ಥಾನವನ್ನ ತಗೊಳ್ಬಹುದು, ಎಲ್ಲಾ ಸ್ಥಾನದಲ್ಲಿರೋ ದೇವರು ಒಂದೇ ಅಂತ ಹೇಳಿದ್ದಾರೆ. ಈಗ ಉಪಮಾಧಿಕರಣ ನೋಡೋಣ. ಉಪಮಾಧಿಕರಣದಲ್ಲಿ ಏನ್ ಹೇಳಿದ್ರು, ಬಿಂಬ ಪ್ರತಿಬಿಂಬ ಭಾವ ಅಂದ್ರೆ ಕನ್ನಡಿಯಲ್ಲಿ ತೋರೋ ಮುಖ. ಆ ತರ ದೇವರು ಮತ್ತೆ ನಾವು, ದೇವರು ಬಿಂಬ, ನಾವು ಪ್ರತಿಬಿಂಬ ಅಂತ ಹೇಳಿದ್ವಿ. ಈ ವಿಷಯಕ್ಕೂ ಮತ್ತೆ ಎಲ್ಲಾ ಕಡೆ ಇರೋ ದೇವರು ಒಬ್ಬರೇ ಅನ್ನೋ ವಿಷಯಕ್ಕೂ ಒಂದು ಸಂಬಂಧ ಇದೆಯಂತೆ. ಏನ್ ಸಂಬಂಧ ಅಂದ್ರೆ, ಈಗ ಬಿಂಬ ಪ್ರತಿಬಿಂಬ ಭಾವ ಉಪಮಾಧಿಕರಣ ಪ್ರಾರಂಭ ಆಯ್ತಲ್ಲ, ಅದ್ ಯಾರು ಮಾಡಿದ್ದ ಮತ? ಬಿಂಬ ಪ್ರತಿಬಿಂಬ ಭಾವ ಯಾರಲ್ಲಿರತ್ತೋ ಅವರು ಬೇರೆ ಅಂತ ಆಗಿರಲ್ಲ, ಒಬ್ಬರೇ ಆಗಿರ್ತಾರೆ ಅಂತ ಒಂದು ವಾದ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಅವ್ರು ವಾದ ಪ್ರಾರಂಭ ಮಾಡ್ತಾ ಮತ್ಸ್ಯಾದಿ ಅವತಾರಗಳನ್ನ ನೆನಪಿಸ್ಕೊಂಡ್ರು. ಭಾಸ್ಕರಾಚಾರ್ಯ ಮತದವರ ಪ್ರಕಾರ ಅಂತ ಅವತ್ತು ಬಂತು. ಅದಕ್ಕೂ ಇದಕ್ಕೂ ಒಂದು ಲಿಂಕ್ ಜೋಡಿಸ್ಬೇಕು, ಆಗ ಮಾತ್ರ ಆಚಾರ್ಯ ಹೇಳಿದ್ದು ಸರಿ ಅಂತ ಆಗತ್ತೆ. ಏನ್ ಲಿಂಕ್ ಅಂತ ಅದನ್ನ ಜಯತೀರ್ಥರು ವಿವರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ಸ್ಯಾದಿ ಅವತಾರಕ್ಕೂ ಮೂಲ ರೂಪಿ ಪರಮಾತ್ಮನಿಗೂ ಅಭೇದ ಇದೆ. ಇಬ್ರು ಒಂದೇ. ಮತ್ಸ್ಯ ಕೂರ್ಮ ಬೇರೆ ಅಲ್ಲ, ಮೂಲ ರೂಪಿ ನಾರಾಯಣ ಬೇರೆ ಅಲ್ಲ. ಇದು ಗೊತ್ತಿದೆ ನಮ್ಗೆ. ಇದನ್ನ ಇಟ್ಕೊಂಡು ಏನ್ ಮಾಡ್ದ ಅವನು? ಆಕ್ಷೇಪ ಮಾಡ್ದ, ಹಾಗಾದ್ರೆ ಜೀವರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಇಬ್ರು ಒಂದೇ. ಯಾಕೆ? ಮತ್ಸ್ಯಾದಿ ಅವತಾರಗಳ ತರ ಅಂತ ಅಂದ. ಅದೇಗ್ ಸಾಧ್ಯ? ಮತ್ಸ್ಯಾದಿ ಅವತಾರಕ್ಕೂ ಜೀವರಿಗೂ ವ್ಯತ್ಯಾಸ ಇಲ್ವಾ? ಹೋಲಿಕೆ ಕೊಡದ? ಮತ್ಸ್ಯ ಕೂರ್ಮ ವರಾಹ ಎಲ್ಲ ಹೇಗೆ ದೇವರೇನೋ, ಅದೇ ರೀತಿ ಜೀವರುಗಳು ಕೂಡ ಅದು ದೇವರೇ, ಅವ್ರಿಗಿಂತ ಬೇರೆ ಅಲ್ಲ ದೇವರಿಗಿಂತ ಅಂತ ಹೀಗೆ ಹೇಳೋದ ಅಂದ್ರೆ ಸರಿ ಇದೆ. ಯಾಕೆ ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ಇದೆಲ್ಲ ಏನು? ದೇವರ ಒಂದೊಂದು ಅಂಶ ಅಷ್ಟೇ. ದೇವರ ಅಂಶ ಒಂದು ಮತ್ಸ್ಯ, ದೇವರ ಅಂಶ ಕೂರ್ಮ. ಹಾಗೆ ಜೀವರು ಕೂಡ ದೇವರ ಅಂಶ. ಅಂಶ ಅಂದ್ಮೇಲೆ ಹೇಗೆ ಮತ್ಸ್ಯಾದಿಗಳು ದೇವರು ಒಂದೇನೋ, ಹಾಗೆ ಜೀವರು ದೇವರು ಒಂದೇ ಅಂತ ಇಷ್ಟು ಬಂತು ಅಲ್ಲಿ. ಪ್ರಶ್ನೆ ಮಾಡ್ಕೊಂಡ ಹೀಗೆ. ಆದ್ರಿಂದ
ದೇವರು ಮತ್ತೆ ಜೀವ ಬೇರೆ ಬೇರೆ ಅಂತ ಹೇಗೆ ಹೇಳ್ತೀರಿ ಅಂತ. ಈ ವಾದ ಯಾಕೆ ಅವನಿಗೆ ನೆನಪಾಯ್ತು, ಈ ತರ ಪ್ರಶ್ನೆ ಯಾಕೆ ನೆನಪಾಯ್ತು ಅಂದ್ರೆ ಅವ್ನ್ ನಸ್ಥಾನತಃ ಅಂತ ಈಗ ಒಂದ್ ವಿಷಯ ಹೇಳಿದ್ನಲ್ಲ, ಆ ವಿಷಯ ಅವ್ನು ಓದಿದ್ದ, ಆ ಓದಿದ್ದಕ್ಕೆ ಅವನಿಗೆ ನೆನಪಾಯ್ತು. ಇಲ್ಲ ಅಂದ್ರೆ ಅವ್ನು ಈ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಅಂತ ಇದು ಮಧ್ವಾಚಾರ್ಯ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಎಲ್ಲಾ ಸ್ಥಾನಗಳಲ್ಲಿರೋ ಭಗವಂತನ ರೂಪ ಒಂದೇ ಅಂತ ಹಿಂದಕ್ಕೆ ಓದದ ಒಬ್ಬ ವ್ಯಕ್ತಿ. ಅಂದ್ರೆ ಎಲ್ಲಾರು ಇರ್ಲಿ ದೇವರ ರೂಪ ಅದೆಲ್ಲ ಒಂದೇ. ಹಾಗಾದ್ರೆ ಮತ್ಸ್ಯನಾಗ್ ಬಂದ, ಕೂರ್ಮನಾಗ್ ಬಂದ, ಎಲ್ ಬೇಕಾದ್ರೆ ಯಾವ್ದೇ ರೂಪ ಇರ್ಲಿ ಎಲ್ಲಾ ಕಡೆ ಇರೋದು ಒಂದೇ ಅಂತ ಆಯ್ತು. ಅಷ್ಟು ಸಾಕು ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ. ಯಾಕೆ ಎಲ್ಲಾ ಕಡೆ ಇರೋದು ಒಂದಾಯ್ತು? ಎಲ್ಲಾ ಕಡೆ ಇರೋ ದೇವರ ರೂಪ ಅದು ದೇವರ ಅಂಶ, ಆದ್ರಿಂದ ಒಂದಾಯ್ತು. ಅದೇ ಒಂದ್ ಅಂಶ ಅಂದ್ಮೇಲೆ ಅದೇ ತಾನೆ. ಈಗ ಬೆಂಕಿ ಇದೆ, ಬೆಂಕಿಯ ಒಂದ್ ಅಂಶ ಕಿಡಿ, ಬೆಂಕಿಯ ಕಿಡಿ, ಕಿಡಿ ಬೇರೆ ಬೆಂಕಿ ಬೇರೆ ಅಂತ ಯಾರು ಹೇಳ್ತಾರ? ಬೆಂಕಿ ಕಿಡಿ ಬೆಂಕಿಯ ಅಂಶ, ಆದ್ರಿಂದ ಅದೆಲ್ಲ ಒಂದೇ, ಬೆಂಕಿಯು ಮತ್ತೆ ಕಿಡಿ. ಅದೇ ತರ ಎಲ್ಲಾ ಕಡೆ ಇರೋ ಮತ್ಸ್ಯ ಕೂರ್ಮ ವರಾಹ ಯಾವ ಕಾಲದಲ್ಲಾರು ಬರ್ಲಿ ಎಲ್ಲ ಒಂದೇ ಅಂತ ನೀವು ತಾನೇ ತೋರಿಸ್ಕೊಟ್ರಿ ಈಗ. ಹಾಗಾದ್ರೆ ಅದ್ರ ಮೇಲೆ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಶುರು ಮಾಡ್ತೇನೆ. ಈ ಅಧಿಕರಣದ ಹೆಸರು ಇದು ಉಪಮಾಧಿಕರಣ, ಮತ್ತೆ ಹಿಂದೆಂದು ನಸ್ಥಾನತೋಪ್ಯಧಿಕರಣ ಅಂತ, ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂತೂ ಈ ಪ್ರಶ್ನೆಯನ್ನ ಮನಸ್ಸಲ್ಲಿ ಮಾಡ್ಕೊಂಡ. ಹೇಗ್ ಮಾಡ್ಕೊಂಡ? ಎಲ್ಲಾ ಕಡೆ ಇರೋ ದೇವರು ಒಂದೇ ಅಂತ ಆದ್ಮೇಲೆ ಹಾಗಾದ್ರೆ ಜೀವರು ದೇವರ ಅಂಶನೇ, ಆದ್ರಿಂದ ಒಂದೇ ಅಂತ ಮನಸ್ಸನ್ನು ಮಾಡ್ಕೊಂಡು ಪ್ರಶ್ನೆ ಮಾಡ್ದ. ಈ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಮೊದಲೇನ್ ಗೊತ್ತಿರ್ಬೇಕು? ಆ ಅಧಿಕರಣ ಓದಿರ್ಬೇಕು, ಆ ಅಧಿಕರಣದ ಬಗ್ಗೆ ತಿಳ್ಕೊಂಡಿರ್ಬೇಕು. ಆದ್ರಿಂದ ಮೊದಲನೇದಕ್ಕೂ ಮೂರನೇದಕ್ಕೂ ಸಂಬಂಧ ಇದೆ ಅಂತ ಹೀಗೆ ಹೇಳ್ತಾರೆ. ನಮಗಿದು ಚೆನ್ನಾಗಿ ಮನಸ್ಸಕ್ಕೆ ತಾಕ್ಬೇಕು ಅಂದ್ರೆ ಆ ಸೂತ್ರ ಬರೆದುಕೊಂಡು ಪಕ್ಕಕ್ಕೆ, ಆ ಸೂತ್ರದ ಪಕ್ಕಕ್ಕೆ ಚಿಕ್ಕದಾಗ ಅರ್ಥ ಬರ್ಕೊಂಡಿದ್ರೆ ನಮಗೆ ತಲೆ ಚೆನ್ನಾಗಿ ಹೋಗುತ್ತೆ. ಅಂತೂ ವಿಷಯ ನಮಗೆ ಸುಲಭವಾಗಿ ಅರ್ಥ ಆಗತ್ತೆ, ಏನ್ ತೊಂದರೆ ಇಲ್ಲ. ಇನ್ನು ಮುಂದೆ ತತ್ಸಿದ್ಧಂ, ಇವಾಗ ಆ 84ನೇ ಸುಧಾಮೂಲದಲ್ಲಿ 3ನೇ ಲೇಯರ್ ಅನ್ನ ಓದ್ತಾ ಇದ್ದೀನಿ. ತತ್ಸಿದ್ಧಂ ಅರ್ಥಂ ಉಪಜೀವ್ಯ ಪೂರ್ವ ಪಕ್ಷ ಉತ್ಥಾನಾತ್ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ಅಂದ್ರೆ ಮೊದಲನೇ ಸೂತ್ರದ ಅರ್ಥ ಏನಿತ್ತಲ್ಲ ಅದನ್ನ ಅವಲಂಬಿಸ್ಕೊಂಡೇ ಈ ಸೂತ್ರ ಅರ್ಥ ಹೇಳ್ಬೇಕಾದ್ರೆ ಪ್ರಶ್ನೆ ಮಾಡ್ಕೊಂಡ್ರು, ಪೂರ್ವ ಪಕ್ಷ ಮಾಡಿದ್ರು. ಪ್ರಶ್ನೆ ಮಾಡ್ಬೇಕಾದ್ರೂ ಗೊತ್ತಿರ್ಬೇಕಲ್ಲ. ಈಗ ಏನಂದ್ರೆ ದೇವರು ಜೀವರು ಬೇರೆ ಬೇರೆ ನಾವು ಯಾರನ್ನೋ ಕುರಿತು ಹೇಳ್ತಾ ಇದೀವಿ ಅನ್ಕೊಳ್ಳಿ. ದೇವ್ರು ಬೇರೆ ಜೀವ ಬೇರೆ, ದೇವ್ರು ಬೇರೆ ಜೀವ ಬೇರೆ. ಏನ್ ಯಾವಾಗ್ಲೂ ಹೀಗೆ ಭೇದ ಸಾಧನೆ ಮಾಡ್ತಾ ಇದಾರಲ್ಲ, ಯಾಕೆ ಇಷ್ಟ ಹಠ? ಏನಕ್ ಮಾಡ್ತಾ ಇದೀರಿ? ಯಾರು ಉಪಯೋಗ ಇದೆಯಾ? ಯಾಕೆ ಮಾಡ್ತಾ ಇದೀವಿ ಅಂದ್ರೆ ದೇವರು ಜೀವರು ಒಂದೇ ಅಂತ ಹೇಳೋ ಮತ ಇದೆ. ಅಂದ್ರೆ ಒಂದು ಪೂರ್ವ ಪಕ್ಷ ಇದೆ. ಯಾರೋ ಒಬ್ಬ ಪ್ರಶ್ನೆ ಮಾಡಿದಾನೆ, ಒಂದು ಪೂರ್ವ ಪಕ್ಷ ಇದೆ. ಪೂರ್ವ ಪಕ್ಷ ಇರೋದಕ್ ಮಾತಾಡ್ತೀವಿ, ಪೂರ್ವ ಪಕ್ಷ ಇಲ್ಲ ಅಂದ್ರೆ ನಾವ್ ಯಾಕೆ ಮಾತಾಡ್ತೀವಿ? ಹೇಗಿದ್ರು ಎಲ್ಲಾ ಕಡೆ ಸಿದ್ಧಾಂತ ಇದ್ದೇ ಇದೆ ಅಂತ. ಅಂದ್ರೆ ನಾವು ಪ್ರತ್ಯುತ್ತರ ಕೊಡ್ಬೇಕು ಯಾರಿಗಾರು ಅಂದ್ರೆ, ಯಾರು ನಮ್ಮೊಂದು ಪ್ರಶ್ನೆ ಮಾಡಿದ್ರೆ ಪ್ರತ್ಯುತ್ತರ, ಇಲ್ಲ ಪ್ರತ್ಯುತ್ತರ ಯಾಕೆ ಬರುತ್ತೆ? ಹಾಗಾದ್ರೆ ಪೂರ್ವ ಪಕ್ಷ ಇದ್ರೆ ಮಾತ್ರ ಸಿದ್ಧಾಂತ ಸ್ಥಾಪನೆಗೆ ಹೋಗ್ತೀವಿ. ಇಲ್ಲ ಸಿದ್ಧಾಂತ ಸ್ಥಾಪನೆಯ ಅಗತ್ಯ ಇಲ್ಲ, ಯಾಕೆ ನಮ್ಮ ಸಿದ್ಧಾಂತ ಎಲ್ಲಾ ಕಡೆ ಇದೆ ಅಂತ ಅರ್ಥ. ಒಂದು ಜಗತ್ನಲ್ಲಿ ಒಂದು ಪೂರ್ವ ಪಕ್ಷ ಇದೆ ಅಂದ್ರೆ ಹಾಗಾದ್ರೆ ನಮ್ ಸಿದ್ಧಾಂತ ಸ್ಥಾಪನೆ ಮಾಡ್ಲೇಬೇಕಾಗತ್ತೆ, ಯಾಕೆ ಆ ಪೂರ್ವ ಪಕ್ಷ ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ. ಆದ್ರಿಂದ ಅಂತೂ ಆ ರೀತಿ ನೋಡಿದ್ರೆ ಇಲ್ಲಿ ಉಪಮಾಧಿಕರಣದಲ್ಲಿ ಅವನು ಪ್ರಶ್ನೆಯನ್ನು ಮಾಡಿದ, ದೇವರು ಜೀವರು ಒಂದೇ, ಯಾಕೆ? ಅಂಶ, ದೇವರ ಅಂಶ ಜೀವ, ಹೇಗೆ ಮತ್ಸ್ಯಾದಿ ಅವತಾರಗಳಂತೆ ಅಂತ ಹೇಳ್ಬೇಕಾದ್ರೆ ಅವ್ನು ಮೊದಲು ಗೊತ್ತಿರ್ಬೇಕು. ಏನಂತ? ಓ, ಎಲ್ಲಾ ದೇವರ ರೂಪ ದೇವರ ಅಂಶ ಒಂದೇ ಒಂದೇ ಅಂತ ಗೊತ್ತಿರ್ಬೇಕು. ಅದು ಗೊತ್ತಿದ್ರೆ ಮಾತ್ರ ಅವನು ಈ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ. ಅದು ಗೊತ್ತಿದೆ, ಅದನ್ನ ಪ್ರಶ್ನೆ ಮಾಡದ ಅಂತ ಇದೊಂದು ಸಂಗತಿಯನ್ನ ಕೊಟ್ರು. ಇದಾದ್ಮೇಲೆ ಭಾಷ್ಯದಲ್ಲಿ ಬಂದ ಒಂದು ಮಾತು, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದನ್ನ ವಿವರಣೆ ಮಾಡ್ತಾರೆ ಇಲ್ಲಿ ಜಯತೀರ್ಥರು. ನಾವು ಬ್ರಹ್ಮಸೂತ್ರ ಭಾಷೆ ತೆಗಿಬೇಕಾಗತ್ತೆ. ಒಂದು ಸುಧಾ ಗ್ರಂಥ ಓದ್ಬೇಕಾದ್ರೆ ತುಂಬಾ ಗ್ರಂಥಗಳ ಅವಲೋಕನ ಅಗತ್ಯ ಇದೆ, ತುಂಬಾ ಗ್ರಂಥ ನೋಡ್ಬೇಕಾಗ್ ಬರುತ್ತೆ. ಇಲ್ಲಿ ತಥಾಚ ಭಾಷ್ಯಂ ಅಂತ ಮುಂದೆ ಒಂದು ವಾಕ್ಯ ಕೊಟ್ರು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅನ್ಬಿಟ್ರು. ಈಗ ನಾವು ತಕ್ಷಣ ಆ ಬ್ರಹ್ಮಸೂತ್ರದ ಆ ಅಧಿಕರಣ ತೆಗೆದು, ಆ ಪೇಜ್ ತೆಗೆದು, ಆ ವಾಕ್ಯ ಓದಿ ಅರ್ಥೈಸ್ಕೊಳ್ಬೇಕು. ಇಷ್ಟೆಲ್ಲ ಮಾಡೋದ್ ಕಷ್ಟನೇ ಬೇಡ ನಮ್ಗೆ. ಯಾಕೆ? ಟಿಪ್ಪಣಿಕಾರರಿದ್ದಾರೆ, ಟಿಪ್ಪಣಿಕಾರರು ಎಲ್ಲೂ ಬಿಡೋದೇ ಇಲ್ಲ, ಕೈ ಬಿಡೋದೇ ಇಲ್ಲ, ಎಲ್ಲಾ ಕಡೆ ಬರೆದು ಬಿಟ್ಟಿರ್ತಾರೆ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲ, ಅದಿಲ್ಲಿದೆ. ಎಲ್ಲಿರೋ ವಾಕ್ಯ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಅಲ್ಲಿ ಹಾಕಿ ಕೊಟ್ಬಿಟ್ಟಿರ್ತಾರೆ. ತುಂಬಾ ಉಪಕಾರ ಮಾಡಿದ್ದಾರೆ ರಾಯರು, ಶೇಷವಾಕ್ಯತ ಚಂದ್ರಿಕಾ, ವಂಶಪಲ್ಲಿ, ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಹೀಗೆ ಹಲವು ಟಿಪ್ಪಣಿಕಾರರು ಆಗಾಗ ಒಬ್ರು ಯದ್ಯಪಿ ಕೆಲವು ಪೂರ್ವ ಟಿಪ್ಪಣಿಗಳಲ್ಲಿ, ಈಗ ಪರಿಮಳ ಟಿಪ್ಪಣಿಯಲ್ಲಿ ಬರ್ದಿದ್ಮೇಲೆ ಇನ್ನೊಬ್ಬರ ಟಿಪ್ಪಣಿಕಾರರು ಅವರ ನಂತರ ಬಂದವರು ಯಾರಿದ್ರೆ ಅಂಥವ್ರು ಅವ್ರು ಹೇಳಿದ ವಿಷಯ ಬರಿಬೇಕು ಅಂತಿಲ್ಲ, ಅದನ್ನ ಬಿಟ್ಟು ಬೇರೆ ಬರಿಬಹುದು. ಆದ್ರೆ ಅದನ್ನ ಬರ್ದು ಹೋಗಿರ್ತಾರೆ ಕೆಲವು ವಿಷಯ. ಯಾಕೆ? ಅದ್ ಎಲ್ಲೂ ಮಿಸ್ ಆಗೋಂಗೆ ಇಲ್ಲ. ಒಂದು ಟಿಪ್ಪಣಿಯಲ್ಲಿ ಬಂದಿರೋ ವಿಷಯ ಕೆಲವು ಸಲ ರಿಪೀಟ್ ಆದಾಗ ಅನ್ಸತ್ತೆ, ಅದ್ರ ಹೊಸತನನೂ ಇರತ್ತೆ, ಮತ್ತೆ ಮತ್ತೆ ನಮಗೆ ನೆನಪಿಸುವಂತೆನೂ ಇರುತ್ತೆ. ದೊಡ್ಡ ಕೊಡುಗೆ. ಅಂತೂ ಈ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಏನ್ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಂದ್ರೆ, ಅದನ್ನ ಜಯತೀರ್ಥರು ಸ್ವಲ್ಪ ನೆನಪಿಸಿ ಮುಂದಕ್ಕೆ ಹೋಗ್ತಾರೆ. 2 ಪದ ನೆನಪಿಸ್ತಾರೆ, ಎಲ್ಲಿ ಹೇಳಿದ್ದಾರೆ ಅಂತ. ಯಸ್ಮಾತ್ ಏವಂ ಅಂತ ಹೇಳ್ಬಿಡ್ತಾರೆ.
ತಕ್ಷಣ ಬ್ರಹ್ಮಸೂತ್ರ ಭಾಷೆ ತೆಗೆದು ನೋಡ್ಬೇಕು ನಾವ್ ಆ ಗ್ರಂಥನ, ಮುಂದೇನ್ ವಾಕ್ಯ ಇದೆ ಅಂತ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಸ್ಮಾತ್ ಏವಂ ಪರಮೇಶ್ವರ ರೂಪಾಣ ಮಿಥಃ ನ ಕಶ್ಚಿತ್ ಭೇದ ಅಂತ ವಾಕ್ಯ ಇದೆ. ಹಾಗಾದ್ರೆ ಈ ವಾಕ್ಯಕ್ಕೆ ಏನರ್ಥ ಅಂದ್ರೆ, ಯಾವ ಕಾರಣದಿಂದ ಭಗವಂತನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ವೇ ಇಲ್ವೋ ಅಂತ. ಪರಸ್ಪರ ಅಂದ್ರೆ ಅರ್ಥ, ಕೈಯಲ್ಲಿರೋ ಭಗವಂತನ ರೂಪ, ಕಾಲಲ್ಲಿರೋ ಭಗವಂತನ ರೂಪ, ಇನ್ನೊಬ್ಬರಲ್ಲಿರೋ ಭಗವಂತನ ರೂಪ, ಜಡದಲ್ಲಿರೋ ಭಗವಂತನ ರೂಪ, ಎಲ್ಲಾ ಕಡೆ ಇರೋ ಭಗವಂತನ ಪರಸ್ಪರ ರೂಪಗಳಿಗೆ ಭೇದ ಇಲ್ವೇ ಇಲ್ಲ ಅಂತ. ಇದು ಆ ಮೊದಲನೇ ಸೂತ್ರದ ಅರ್ಥ ಅಂತ ಮಧ್ವಾಚಾರ್ಯರು ಬರೆದಿಟ್ಟು. ಇದಾದ ಮೇಲೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನ್ ಮಾಡಿದ್ರು, ಇಲ್ಲೂ ಹೇಳಿದಾರೆ ಮಧ್ವಾಚಾರ್ಯರು, ಬಿಟ್ಟಿಲ್ಲ ಗಮನಿಸಿ ಅಂತ ನೆನಪಿಸ್ಕೊಡ್ತಾರೆ ಜಯತೀರ್ಥರು. ಒಂದು ವಿಷಯ ಹೇಳ್ತಾರೆ ಅಂದ್ರೆ ಅದನ್ನ ಎಲ್ಲಾ ನೋಡಿ ವಿಚಾರ ಮಾಡಿ ಸಮರ್ಥನೆ ಮಾಡ್ಬೇಕು, ತುಂಬಾ ಕಷ್ಟ. ಇದು ಹೊಸದಾಗಿ ಇವರೇ ಪ್ರಶ್ನೆ ಎತ್ಕೊಂಡ್ರು ಜಯತೀರ್ಥರು. ಅಲ್ಲೇನು ಆಚಾರ್ಯರು ಪ್ರಶ್ನೆ ಮಾಡಿದ್ದಲ್ಲ, ಅದಕ್ಕೆ ಯಾರೋ ಪ್ರತಿವಾದಿ ಪ್ರಶ್ನೆ ಮಾಡಿದ್ದಲ್ಲ, ಇವ್ರು ಪ್ರಶ್ನೆ ಮಾಡ್ಕೊಂಡ್ಬಿಟ್ರು. ಉತ್ತರ ಕೊಡೋದು ಮತ್ತೆ ಅವರ ಜವಾಬ್ದಾರಿನೇ ಆಗತ್ತಲ್ಲ. ಪ್ರಶ್ನೆನೋ ಚೆನ್ನಾಗಿ ಮಾಡ್ಬೋದು ನಾವು, ಉತ್ತರ ಕೊಡೋದು ನಾವು ಮಾಡಿದ ಪ್ರಶ್ನೆಗೆ ನಾವೇ ಉತ್ತರ ಕೊಡೋದು ಬಹಳ ಕಷ್ಟ ಆಗತ್ತೆ. ಹಾಗೆ ಇವ್ರಿಗೇನ್ ಕಷ್ಟ ಇಲ್ಲ, ಅವ್ರು ಸರಿಯಾಗಿ ಉತ್ತರ ಕೊಟ್ಟು. ಒಂದು ಬ್ರಹ್ಮಸೂತ್ರ ಭಾಷೆದಲ್ಲಿ ಹಾಗೆ ಹೇಳಿದ್ದಾರೆ ಮಧ್ವಾಚಾರ್ಯ. ಒಂದು ಬರೀ ಒಂದೇ ಗ್ರಂಥದಲ್ಲ, ಇನ್ನೊಂದು ಗ್ರಂಥ ಪ್ರಕೃತ, ಈ ಅನುವ್ಯಾಖ್ಯಾನ, ಇದನ್ನ ಅನುಭಾಷ್ಯ ಅಂತ ಕರೀತಾರೆ. ಅಣುಭಾಷ್ಯ ಅಲ್ಲ, ಅನುಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ. ಈ ಅನುಭಾಷ್ಯದಲ್ಲೂ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ಈಶ ರೂಪೇಶ್ವಿಬೋಧಿತ ಅಂತ ಒಂದು ಮಾತು ಬರುತ್ತೆ ಅನುವ್ಯಾಖ್ಯಾನದಲ್ಲಿ. ಅದನ್ನ ಹೇಳ್ಕೊಟ್ಟಿದ್ದೀನಿ ಹಿಂದೆ. ಈಶ ರೂಪೇಶ್ ವಿಬೋಧಿತ. ಈಶ ರೂಪ ಅಂದ್ರೆ ಯಾವುದು? ಈಶನ ಅಂದ್ರೆ, ಈಶ ಅಂದ್ರೆ ದೇವರು, ದೇವರ ರೂಪ ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ಈ ರೂಪಗಳು. ಈ ಭಗವಂತನಿಗೂ ಭಗವಂತನ ಅವತಾರವಾದ ಮತ್ಸ್ಯಾದಿ ರೂಪಗಳಿಗೂ ಹೇಗೋ ಹಾಗೆ ಅಂತ ಹೇಳಿದ್ದಾರೆ. ಈ ಹೇಗೋ ಹಾಗೆ ಅಂದ್ರೆ ಏನರ್ಥ? ಮತ್ಸ್ಯ, ಕೂರ್ಮ, ವರಾಹ ಮತ್ತೆ ಆದ್ ಮೂಲ ರೂಪಿ ನಾರಾಯಣ ಎಲ್ಲ ಒಂದೇ, ಹೇಗೋ ಹಾಗೆ ಅಂತ ಅರ್ಥ. ಹಾಗಾದ್ರೆ ಒಂದೇ ಅನ್ನೋ ಅರ್ಥ ಇಲ್ಲೂ ಕೂಡ ಆಚಾರ್ಯ ತಿಳಿಸಿದ್ದಾರೆ. ಇಷ್ಟು ತಿಳಿಸಿದ್ದಾರೆ ಅಂದ್ರೆ ಏನರ್ಥ? ಆ ಮೊದಲನೇದಕ್ಕೂ ಮೂರನೇದಕ್ಕೂ ಸಂಬಂಧ ಉಂಟು. ಅದಕ್ಕೆ ಆಚಾರ್ಯರು ಹೀಗೆ ಮೊದಲನೇದು ಹೇಳಿ ವಿಷಯ, ತಕ್ಷಣ ಎರಡನೇ ಮೂರನೇದಿದ್ದು ಅದನ್ನ ಎರಡನೇದ್ ಮಾಡಿ ಅರ್ಥ ವಿವರಣೆ ಮಾಡಿದ್ದಾರೆ ಅಂತ. ಸರಿ, ಇದೆಲ್ಲ ಬಿಡಿ. ನಮ್ಗೇನಾಯ್ತು ಅಂದ್ರೆ ಮಧ್ವಾಚಾರ್ಯರ ಅಭಿಪ್ರಾಯನೋ ಚೆನ್ನಾಗ್ ಅರ್ಥ ಆಯ್ತು. ಆದ್ರೆ ವೇದವ್ಯಾಸರಿಗಾದ್ರೆ ಇದು ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ. ದೇವ್ರಿಗೆ ಗೊತ್ತಿರ್ಲಿಲ್ವಾ ಹೀಗೆ ಇದನ್ನ ತಿಳಿಸ್ಬೇಕು ಅಂತ? ಜನರಿಗೆ ತಿಳಿಸ್ಬೇಕು ಅಂತ ದೇವರಾದ್ರೂ ಕೂಡ ವೇದವ್ಯಾಸ ರೂಪದಿಂದ ಯಾಕೆ ಈ ತರನೇ ಸೂತ್ರಕ್ರಮ ಬರೀಬಾರದು? ಅದೇನಂದ್ರೆ ನಾವು ಹೇಳ್ತೀವಿ, ದೇವರ ಅಭಿಪ್ರಾಯ ಏನೋ ಅದೇ ಮುಖ್ಯ ಪ್ರಾಣ ದೇವರ ಅಭಿಪ್ರಾಯ. ಮುಖ್ಯ ಪ್ರಾಣ ದೇವರ ಅಭಿಪ್ರಾಯ ಏನಿರುತ್ತೋ ಅದನ್ನೇ ದೇವರು ಅನ್ಕೊಂಡಿರ್ತಾನೆ ಅಂತ. ಹೀಗೆ ಎರಡು ಸಮಾನವಾಗಿರುತ್ತೆ. ಅದರಿಂದ ಇಬ್ಬರಲ್ಲೂ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದೇ ಸಮಸ್ಯೆ ಆಗಿದೆ ವಸ್ತುತಃ. ಅದಕ್ಕೋಸ್ಕರನೇ ಜಯತೀರ್ಥರು ಪ್ರಶ್ನೆ ಮಾಡಿದ್ದು. ಯಾವತ್ತೂ ಕೂಡ ಆಚಾರ್ಯರು ವೇದವ್ಯಾಸರ ವಿರುದ್ಧವಾಗಿ ಚಿಂತನೆ ಮಾಡಲ್ಲ. ಅದರಿಂದ ಯಾವ ಅಂಶದಲ್ಲೂ ಬೇರೆದಾಗಲ್ಲ. ಇಲ್ಲಿ ಯಾಕೆ ಬೇರೆ ಆಯ್ತು? ಇಬ್ಬರ ಮನಸ್ಸು ಬೇರೆ ಬೇರೆ ತರ ಯೋಚನೆ ಮಾಡ್ತು ಅಂದ್ರೆ ಹಾಗಲ್ಲ. ಸೂತ್ರಕಾರರು ಯಾಕೆ ಹೀಗೆ ಬರುತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಬೇರೆ ಬೇರೆ ಕಾರಣ ಇದೆ. ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು ಅಂತ ಅದನ್ನ ಇಲ್ಲಿ ಪ್ರಶ್ನಿಸ್ಕೊಂತಾರೆ. ಮುಂದಿನ ಸಾಲು 4ನೇ ಲೈನು ಸುಧಾದಲ್ಲಿ, ಅಥ ತದನಂತರಮೇವ ಕಿಮ್ನ ಕೃತಂ. ಅಲ್ಲ, ಅದಾದ್ಮೇಲೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ವೇದವ್ಯಾಸರು? ಇವ್ರಾದ್ರೂ ಮಾಡಿದ್ರು ಸರಿ, ಅವ್ರ ಅಭಿಪ್ರಾಯ ಏನಿತ್ತು, ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಉಪೋದ್ಘಾತ ಲಕ್ಷಣಯ ಸಂಗತ್ಯ ವರ್ಣಿತಸ್ಯ ಅವ್ಯವಧಾಯಕತ್ವ. ಅದೇನು ಮಧ್ಯ ತಡೆಯಲ್ಲ. ಯಾಕೆ ವೇದವ್ಯಾಸರು ಬರೋದು ಅಂದ್ರೆ ಉಪೋದ್ಘಾತ ಹಾಕಿದ್ರು ಅಂತ. ಉಪೋದ್ಘಾತ ಅಂದ್ರೆ ಪೀಠಿಕೆ ಹಾಕೋದು ಅಂತ. ಈಗ ನೇರವಾಗಿ ಒಂದು ವಿಷಯ ಹೇಳಲ್ಲ, ನೋಡಿ ಹೀಗೆಲ್ಲ ಇದೆ ಅಂತ ಒಂದು ಪೀಠಿಕೆ ಹಾಕ್ತಿವಿ. ಇಲ್ಲ ಪುಸ್ತಕದಲ್ಲೆಲ್ಲ ಉಪೋದ್ಘಾತ ಪೀಠಿಕೆ ಅಂತ ಮೊದಲು ಕೊಟ್ಟಿರ್ತಾರೆ, ನೀವು ಪುಸ್ತಕ ಓದೋ ಮುಂಚೆ ಇದೆಲ್ಲ ನೋಡಿ ಅಂತ. ಅದು ಉಪೋದ್ಘಾತ. ಉಪೋದ್ಘಾತ ಶುರು ಮಾಡಿದ್ವಿ ಅಂದ್ರೆ ಉಪೋದ್ಘಾತ ಓದ್ಬಿಟ್ರೆ ಗ್ರಂಥನೇ ಮುಕ್ತಾಯ ಆಯ್ತಾ? ಇಲ್ಲ, ಅದು ಗ್ರಂಥ ಓದ್ಲಿಕ್ಕೆ ಮುಂದಕ್ಕೆ ಒಂದು ಪ್ರಚೋದನೆ ಕೊಡೋ ರೀತಿಯಲ್ಲಿ ಮೊದಲೊಂದು ಭಾಗ ಕೊಟ್ಟಿರ್ತಾರೆ, ಉಪೋದ್ಘಾತ ಪೀಠಿಕೆ. ಹಾಗೇನೆ ಮೊದಲು 3ನೇ ಸೂತ್ರಕ್ಕೆ ನೇರ ಸಂಬಂಧ ಇದೆ ನಿಜ. ಮಧ್ಯಕ್ಕೆ ಈ ಸೂತ್ರ ಯಾಕೆ ವೇದವ್ಯಾಸರ ಹಾಕಿದ್ರು ಅಂದ್ರೆ, ನೀವು ಅದನ್ನ ಓದೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಯಾರೇ ಆಗ್ಲಿ ಪುಸ್ತಕ ಓದೋರ್ ಮುಂಚೆ ಅದೊಂದು ಅನುಗ್ರಹ ಸಂದೇಶ ಏನ್ ಬರ್ದಿದಾರೋ, ಪೀಠಿಕೆ ಏನ್ ಬರ್ದಿದಾರೋ ಅದನ್ನ ಓದ್ಬಿಟ್ರೆ ಸ್ವಲ್ಪ ಹುಮ್ಮಸ್ ಬಂದ್ ಮುಂದಕ್ಕೆ ಹೋಗ್ತಾರೆ. ಇಲ್ಲಾಂದ್ರೆ ಪುಸ್ತಕ ಇಷ್ಟು ಒಂದ್ 700 ಪೇಜ್ ಇದ್ರೆ ಯಾರು ಓದ್ಲಿಕ್ಕೆ ಸಾಧ್ಯ? ಕಷ್ಟ. ಆತರ ಇಲ್ಲಿ 3ನೇ ಸೂತ್ರ ತುಂಬಾ ಚಿಕ್ಕದೇ ಬ್ರಹ್ಮಸೂತ್ರ ನಿಜ. ಅದೇ 3ನೇ ಸೂತ್ರದ ಅರ್ಥ ಓದೋನ್ಗೆ ಈ 2ನೇ ಸೂತ್ರದ ಅರ್ಥ ಜ್ಞಾನ ಇದ್ರೆ ಚೆನ್ನಾಗಿರುತ್ತೆ, ಆಗ ಅದಕ್ಕೆ ಅನುಕೂಲ ಆಗತ್ತೆ ಅಂತ ದೃಷ್ಟಿ. ಈ ದೃಷ್ಟಿಯಲ್ಲಿ ವೇದವ್ಯಾಸರು ಏನ್ ಮಾಡಿದ್ರು, ಉಪೋದ್ಘಾತ ಸಂಗತಿ ಪೀಠಿಕಾ ರೂಪವಾಗಿ ಒಂದಿಷ್ಟು ಅನುಕೂಲ ಇದೆ ವಿಷಯ ಹೇಳಿದ್ರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಹೇಳಿ ಮುಂದಕ್ಕೆ ಹೋದ್ರು. ಹಾಗಾದ್ರೆ ಮಧ್ವಾಚಾರ್ಯ ಮಾತ್ರ ಯಾಕೆ ಹೀಗ್ ಮಾಡಿದ್ರು? ಅದ್ ನಾವು ಹೇಳಾಯ್ತು ಈಗಾಗಲೇ. ಮಧ್ವಾಚಾರ್ಯ ಅಭಿಪ್ರಾಯ ಯಾಕೆ ಹೀಗ್ ಮಾಡಿದ್ದು ಅಂತ ತಿಳಿಸ್ಕೊಟ್ವಿ. ಸರಿ,
ವೇದವ್ಯಾಸರಿಗೆ ಹೇಳಿದ್ರಲ್ಲ ಅದ್ರ ಅರ್ಥ ಏನು ವಿವರಣೆ ಮಾಡ್ಬೇಕಲ್ಲ, ಪೀಠಿಕೆ ಹೇಗಾಗತ್ತೆ ಅಂತ ಅದನ್ನೊಂದು ಸ್ವಲ್ಪ ವಿವರಣೆ ಮಾಡೋ ಅಗತ್ಯ ಇದೆ. ಸ್ವಲ್ಪ ದೀರ್ಘ ಆಗತ್ತ ಆ ವಿವರಣೆ. ಅದನ್ನ ಹೇಳಿದ್ರೆ ಇವತ್ತು ಮತ್ತೆ ನಿಲ್ಲೋದಿಲ್ಲ ವಿವರಣೆ. ಅದನ್ನ ಮುಗಿಸಿದ್ರೆ ಈ ವಿಷಯ ಈ ಅರೂಪಾಧಿಕರಣ ಮುಕ್ತಾಯ ಆಗತ್ತೆ. ಅದನ್ನೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಈ ಅಧಿಕರಣದಲ್ಲಿ ಈ ಅಧಿಕರಣದಲ್ಲಿ 4 ಸೂತ್ರಗಳೆಲ್ಲ ಅಡೂಪವಾದಿ. ಕರೆಕ್ಟ್ ಹೌದೌದು ಹೌದು. ಅದಕ್ಕೆ ಮುಂಚೆ ಸೂತ್ರ ನಷ್ಟ ಅನ್ನೋದು ಅಧಿಕರಣ ಅಂತ ಬರ್ತದೆ. ಯಾವ್ದು? ಕರೆಕ್ಟ್ ನಸ್ಥಾನತೋಪಿ ಅಧಿಕರಣ. ಅಲ್ಲಿ 3 ಸೂತ್ರ ಬರ್ತದೆ. ಹೌದು, ಅಲ್ಲಿ 3 ಸೂತ್ರ, ಇಲ್ಲಿ 4 ಸೂತ್ರ. ಮುಂದೆ ಅತಯೇವ ತೋಪಮ ಆಯ್ನು ಆ 3 ಸೂತ್ರ ನೀವು ಹೇಳಿದ್ದಿ ನೀವು. ಹೌದು, ಆ 3 ಸೂತ್ರ ಸೇರಿಸ್ಕೊಬೇಕು. ಅದು ಒಂದು ನಸ್ಥಾನತೋಪಿ ಅನ್ನೋದು 3 ಸೂತ್ರ ಇದೆಯಲ್ಲ, ಅದನ್ನ ಸೇರಿಸ್ಕೊಂಡು ಒಂದು ಅಂತ ತಗೊಳ್ಬೇಕು. ಆಮೇಲೆ ಮುಂದಿಂದು ಒಂದು ಮೊದಲನೇ ಸೂತ್ರ ಮಾತ್ರ ತಗೊಳ್ಳಿ ಸಾಕು. ನಸ್ಥಾನತೋಪಿ ಮೊದಲನೇ ಸೂತ್ರ. ನೆಕ್ಸ್ಟ್ ಯಾವ್ದು ಅಂದ್ರೆ ಅರೂಪವದೇವ ಅಂತ ಶುರು ಆಗತ್ತಲ್ಲ ಅದು ನೆಕ್ಸ್ಟ್. ಅರೂಪವಾದಿ ಅಧಿಕರಣ. ಅದ್ರ ಮೊದಲನೇ ಸೂತ್ರ ತಗೊಳ್ಬೇಕು, ಅದು ಸರಿ. ಎಲ್ಲ ಮೊದಲನೇ ಸೂತ್ರ ಮಾತ್ರ ತಗೊಳ್ಳಿ ಸಾಕು. ಯಾಕಂದ್ರೆ ಮಿಕ್ಕಿದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಿದೆ, ಅದು ಬೇಡ. ಮೊದಲನೇ ಸೂತ್ರ ಮಾತ್ರ. ಸರಿ. ಆ ಸೂತ್ರ ಕೊಡೋದ? ಆಯ್ತು ಹಾಕ್ತೀನಿ. ನಂತರ ಸೂತ್ರ ಡೀಟೇಲ್ಸ್ ಇಟ್ಟಿದ್ದೇನೆ. ಅಧಿಕರಣ ಡೀಟೇಲ್ಸ್ ಎಲ್ಲ ಇಟ್ಟಿದ್ದೇನೆ. ಸರಿ, ನೋಡಕ್ಕೆ. ಆಯ್ತಾಯ್ತು, ನಾ ಸೂತ್ರ ಮಾತ್ರ ಕಳಿಸ್ತೀನಿ, 3 ಸೂತ್ರ. ಅದನ್ನ ನೋಡ್ಕೊಳ್ಳಿ, ಲಿಂಕ್ ಮಾಡ್ಕೊಳ್ಳಿ. ನೋಡ್ತೀನಿ. ಧನ್ಯವಾದಗಳು. ನಮಸ್ಕಾರ ಸರ್. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.